ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಗೈಸ್ ನಾನೊಂದು ವಿಡಿಯೋ ಮಾಡಿದೆ, ನಂದು ರಿಸಲ್ಟ್ ಏನಾಯ್ತು ಗುರು SDA ಎಕ್ಸಾಮ್ದು ಅಂತ, ಮಾರ್ಕ್ಸ್ ಎಷ್ಟೆಷ್ಟು ಬಂದಿತ್ತು ಅಂತ. ಆ ವಿಡಿಯೋಗೆ ಒಂದು ಅತ್ಯುತ್ತಮವಾದ ರೆಸ್ಪಾನ್ಸ್ ನ ಕೊಟ್ಟಿದ್ದೀರಾ. 2200ಕ್ಕಿಂತ ಹೆಚ್ಚು ವ್ಯೂಸ್ ಬಂದಿದೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಆ ಒಂದು ವಿಡಿಯೋದಲ್ಲಿ ನೀವು ಎಷ್ಟೊಂದು ಜನ ಕೇಳಿದ್ರಿ ಗುರು ಕಟ್ ಆಫ್ ಏನಾಗಬಹುದು ಅಂತ. ಕಟ್ ಆಫ್ ಈ ಸತಿ ಹೇಳೋದೊಂಚೂರು ಯಾಕಪ್ಪ ಕಷ್ಟ ಅಂದ್ರೆ ಪೋಸ್ಟ್ ಗಳು ಸಾಕಷ್ಟು ಕಮ್ಮಿ ಇದಾವೆ. ಕಟ್ ಆಫ್ ನ ಪ್ರೆಡಿಕ್ಟ್ ಮಾಡೋದು ಡೇಟಾ ಇಲ್ದೇನೆ ತುಂಬಾ ಕಷ್ಟ. ಅದರಿಂದ ಗುರು ನನ್ ಡೇಟಾ ಎಲ್ಲ ಸಿಕ್ಬಿಟ್ರೆ, ಒಂದ 5,000 ಜನದ್ದು 10,000 ಜನದ್ದೆಲ್ಲ ಡೇಟಾ ಏನಾದ್ರೂ ಸಿಕ್ಬಿಟ್ರೆ ನಾನು ಮಾರ್ಕ್ಸ್ ಇಷ್ಟಿಷ್ಟು ಕಟ್ ಆಫ್ ನಿಲ್ಬಹುದು ಅಂತ ಆರಾಮ್ಸಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಯಾಕಂದ್ರೆ ಡೇಟಾ ಇರಬೇಕು. ಎಲ್ಲ ಪ್ರೆಡಿಕ್ಟ್ ಮಾಡೋದು ಡೇಟಾನೆ ತಾನೆ. ಈಗ ಕ್ರಿಕೆಟ್ ಅಲ್ಲಿ ಅವ್ರ ಫಾರ್ಮ್ ಅಲ್ಲಿ ಇದಾರ ಇಲ್ವಾ ಅಂತ ಹೆಂಗ್ ನೋಡ್ತೀರಾ? ಹಳೆ ಡೇಟಾ ತೆಗಿತೀರಾ. ಒಂದ್ 10-20 ಮ್ಯಾಚ್ ಡೇಟಾ ತೆಗೆದ್ರೆ ಏನ್ ಗುರು ಒಂದು ಹಾಫ್ ಸೆಂಚುರಿ ಬಂದಿಲ್ಲ, ವಿಕೆಟ್ ಗಳು ತೆಗ್ದಿಲ್ಲ, ಏನ್ ಗುರು ಕರೆಕ್ಟ್ ಆಗಿ ಲೈನ್ ಲೆಂತ್ ಅಲ್ಲಿ ಹಾಕಿಲ್ಲ, ಕರೆಕ್ಟ್ ಆಗಿ ಶಾರ್ಟ್ಸ್ ಕನೆಕ್ಟ್ ಆಗ್ತಿಲ್ಲ, ಸ್ವೀಟ್ ಸ್ಪಾಟಿಗೆ ಬೀಳ್ತಿಲ್ಲ ಅಂತ ಎಲ್ಲ ಮಾತಾಡ್ತೀವಿ. ಅದೇ ರೀತಿ ನಾವು ಒಂದು ಕಟ್ ಆಫ್ ನ ನೋಡ್ಬೇಕಾದ್ರೆ ಡೇಟಾ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದರಿಂದ ನಾನೊಂದು ರಿಕ್ವೆಸ್ಟ್ ಅಂತಾನೆ ಕೇಳ್ಕೊಳ್ಳಿ ಗುರು, ಅಥವಾ ಒಂದು ತುಂಬಾ ದೊಡ್ಡ ಹೆಲ್ಪ್ ಅಂತಾನೆ ಕೇಳ್ಕೊಳ್ಳಿ ನಿಮ್ಮಿಂದ. ನಿಮ್ಮ ಕ್ಯಾಟಗರಿ ಮೆನ್ಷನ್ ಮಾಡಿ, ಕ್ಯಾಟಗರಿ ಹಾಕ್ಬಿಟ್ಟು ನಿಮ್ ಕ್ಯಾಟಗರಿ ಯಾವ್ದು ಬರುತ್ತೆ ಅದ್ ಮೆನ್ಷನ್ ಮಾಡಿ. ಜೊತೆಗೆ ನಿಮ್ದು GK2 ಪೇಪರ್ ಅಂದ್ರೆ ಜನರಲ್ ನಾಲೆಜ್ ಪೇಪರ್ ಇತ್ತಲ್ಲ, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಮತ್ತೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಸೈನ್ಸ್ KEC2 ಪೇಪರ್ ಇತ್ತಲ್ಲ ಅದ್ರಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ ಮತ್ತು ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕಾಮೆಂಟ್ ಹಾಕಿದ್ರೆ ನಾವು ಆರಾಮ್ಸಾಗಿ ಒಂದ್ ರೇಂಜ್ ಪ್ರಿಡಿಕ್ಷನ್ ಗೆ ತರ್ಬೋದಾಗತ್ತೆ. ಇದಕ್ಕೆ ತುಂಬಾ ಜನರ ಡೇಟಾ ಬೇಕೇ ಬೇಕು. ಡೇಟಾ ಇಲ್ದೇನೆ ಇನ್ನು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಇನ್ನು ಅವರು ಫೈನಲ್ ರಿಲೀಸ್ ಮಾಡಿಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಅದಕ್ಕೆ ಇದೊಂದು ನಾನೇ ಮಾಡೋಣ ಅಂತ ಅನ್ಕೊಂಡೆ. ನೀವು ಅಷ್ಟು ಡೇಟಾ ಕೊಟ್ರೆ ಗುರು ನಾನು ಅದನ್ನ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ನಾನು ಮಾಡ್ಬಿಟ್ಟು ಡೇಟಾ ಅನಾಲಿಟಿಕ್ಸ್ ಎಲ್ಲ ಮಾಡಿ ಒಂಚೂರು ಐಡಿಯಾ ಇದೆ ಗುರು, ಎಲ್ಲ ಯೂಸ್ ಮಾಡ್ಬಿಟ್ಟು ಮಾಡ್ತೀನಿ. ನಿಮ್ಮ ಮಾರ್ಕ್ಸ್ ಕ್ಯಾಟಗರಿ ಇಷ್ಟು ಬೇಕಷ್ಟೇ, ನನ್ಗೆ ಇನ್ನೇನು ಬೇಡ, ಸರಿನಾ? ಈ ಒಂದು ವಿಡಿಯೋ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೋತೀನಿ. ಇದರಿಂದ ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ. ನೆಕ್ಸ್ಟ್ ಏನ್ ಮಾಡೋದು, ಇದೇ ಆಗತ್ತಾ ಇಲ್ಲ ನೆಕ್ಸ್ಟ್ ಏನಾರು ಓದ್ಕೊಳ್ಳೋಣ ಅಥವಾ ಬೇರೆ ಏನಾರು ಮಾಡೋಣ ಏಜ್ ಆಗಿದೆ ಅಂತ ಒಂದು ಕ್ಲಾರಿಟಿ ಸಿಗತ್ತೆ. ಅದರಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಒಂದು ವಿಡಿಯೋದಲ್ಲಿ ಎಷ್ಟೊಂದು ಜನ ಕೇಳಿದ್ರಿ, ಆ ವಿಡಿಯೋಗೆ ನಿಮ್ಮ ರೆಸ್ಪಾನ್ಸ್ ಸಖತ್ತಾಗಿದೆ ಗುರು, ಸರಿನಾ? ಗುರು ಈ ವಿಡಿಯೋದ ಬಗ್ಗೆ ನಿಮ್ಗೆ ಅನ್ಸದ್ ಕಾಮೆಂಟ್ ಮಾಡಿ. ದಯವಿಟ್ಟು ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಜೈ ಹಿಂದ್, ವಂದೇ ಮಾತರಂ.